ವರ್ಷಗಳ ಹಿಂದೆ ಮಲ್ಲೇನಹಳ್ಳಿ ಅಂತ ಒಂದು ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ಬಸವ ಅಂತ ಒಬ್ಬ ಬಡ ರೈತ ಇದ್ದ. ಊರ ಜನ ಅವನನ್ನ ತುಂಬಾ ಇಷ್ಟಪಡ್ತಿದ್ರು. ಬಸವನ ಹೆಂಡತಿ ಸುಮತಿ ತುಂಬಾ ಬುದ್ಧಿವಂತ ಮತ್ತು ಕಷ್ಟಜೀವಿ. ಅವರಿಗೆ ಗೌರಿ ಅಂತ 6 ವರ್ಷದ ಮುದ್ದಾದ ಮಗಳಿದ್ಲು. ಇವರು 3 ಜನ ಒಂದು ಬಾಡಿಗೆ ಗುಡಿಸಲ್ನಲ್ಲಿ ಇದ್ರು. ಮಳೆ ಬಂದ್ರೆ ಸಾಕು, ಆ ಗುಡಿಸಲ್ನ ಮಾಡು ಸೋರುತ್ತಿತ್ತು. ಬಸವ ಊರಿನ ಜಮೀನ್ದಾರಾದ ವೀರಭದ್ರ ಗೌಡ್ರ ಹತ್ರ ಗೇಣಿಗೆ ಜಮೀನು ಪಡ್ಕೊಂಡು ವ್ಯವಸಾಯ ಮಾಡ್ತಿದ್ದ. ಅದ್ರಲ್ಲೇ ಅವರ ಜೀವನ ನಡೀತಿತ್ತು. ಇಲ್ ನೋಡಿ, ಈ ಸಲ ನಮ್ ಹೊಲ ಎಷ್ಟು ಹಸಿರಾಗಿ ಕಾಣ್ತಿದೆ ಅಲ್ವಾ? ಭೂತಾಯಿ ತನ್ನ ಮಡಿಲಿಂದ ಬಂಗಾರ ಸುರಿಸಿದ ಹಾಗಿದೆ. ಹೂಕನೆ ಸುಮತಿ, ಈ ಸಲ ನಮ್ಮ ಕಷ್ಟದ ದಿನಗಳೆಲ್ಲ ಮುಗಿಯಿತು. ಈ ಬೆಳೆ ಮಾರಿ ಬರೋ ದುಡ್ಡಲ್ಲಿ ಆ ವೀರಭದ್ರಗೌಡ್ರ ಸಾಲ ತೀರಿಸಿ ಮನೆ ಬಾಡಿಗೆನೂ ಕೊಟ್ಬಿಡೋಣ. ಆಮೇಲೆ ನಮ್ಮ ಗೌರಿಗೆ ಪೇಟೆಯಿಂದ ಹೊಸ ಬಟ್ಟೆ ತರ್ತೀನಿ, ಅವಳನ್ನ ಸ್ಕೂಲ್ಗೂ ಸೇರಿಸ್ತೀನಿ. ಅಪ್ಪ, ನಿಜವಾಗ್ಲೂನಾ? ನಾನ್ ಕೂಡ ನನ್ನ ಫ್ರೆಂಡ್ಸ್ ತರ ಸ್ಕೂಲ್ಗೆ ಹೋಗ್ತೀನಾ? ಸ್ಕೂಲ್ ಬ್ಯಾಗ್ ಕೂಡ ತರ್ತೀಯಾ ಅಪ್ಪ? ಹೂ ಕಂದ, ನೀನು ಸ್ಕೂಲ್ಗೆ ಹೋಗ್ತೀಯಾ? ನಿನಗೆ ಬ್ಯಾಗ್, ಬಾಟಲ್, ಶೂಸ್ ಎಲ್ಲ ತರ್ತೀನಿ. ನೀನ್ ಚೆನ್ನಾಗಿ ಓದಿ ಈ ಊರಿಗೆ ದೊಡ್ಡ ಆಫೀಸರ್ ಆಗ್ಬೇಕು. ಅವರ ಕನಸುಗಳು ಆಕಾಶದಷ್ಟು ಎತ್ತರ ಇತ್ತು. ಬಸವ ಮರುದಿನ ಬೆಳಿಗ್ಗೆ ಎದ್ದು ಹೊಲದ ಕಡೆ ನಗ್ತಾ ಹೋಗ್ತಿದ್ದ. ಬಸವನಿಗೆ ಸ್ವರ್ಗಕ್ಕೆ 3 ಗೇಣು ಅನ್ನೋಷ್ಟು ಖುಷಿ ಇತ್ತು. ದಾರಿಲಿ ಊರಿನ ಹಿರಿಯರಾದ ರಂಗಜ್ಜ ಮತ್ತು ಶಾಂತಮ್ಮ ಸಿಕ್ಕಿದ್ರು. ಏನ್ ಬಸವ, ಇವತ್ತು ನಿನ್ನ ಬೆಳೆ ನೋಡಿ ಮನಸ್ಸಿಗೆ ಖುಷಿ ಆಯ್ತು ಕಣಪ್ಪ. ಇಂಥ ಒಳ್ಳೆ ಬೆಳೆ ನಾನು ಯಾವತ್ತೂ ನೋಡಿರ್ಲಿಲ್ಲ. ಹೌದು ಬಸವ, ಈ ಸಲ ದೇವ್ರು ನಿಮ್ಮೇಲೆ ಕಣ್ಬಿಟ್ಟವನೆ. ನಿನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ತು. ಅಜ್ಜ, ಇದೆಲ್ಲ ದೇವರ ಆಶೀರ್ವಾದ ಮತ್ತು ನಿಮ್ಮ ಹಿರಿಯರ ಹಾರೈಕೆ. ನಾನೇನು ಬರೀ ಕೂಲಿ ಮಾಡೋನು, ಬಾಕಿ ಉಳಿದಿದ್ದೆಲ್ಲ ಆ ಮೇಲಿರೋಣ ಕೈಯಲ್ಲಿದೆ. ನಿಜ ಕಣಪ್ಪ. ಸರಿ, ನಾವಿನ್ನು ಬರ್ತೀವಿ, ಹೊತ್ತಾಯ್ತು. ಹೀಗೆ ಮಾತಾಡಿ ಬಸವ ತನ್ನ ಹೊಲಕ್ಕೆ ತಲುಪ್ತಾನೆ. ಗಾಳಿಯಲ್ಲಿ ತೂಗ್ತಿರೋ ತನ್ನ ಪೈರು ನೋಡಿ ಅವನಿಗೆ ತುಂಬಾ ಸಮಾಧಾನ ಆಗುತ್ತೆ. ಬಿಸಿಲಲ್ಲಿ ಆ ಪೈರು ಬಂಗಾರದ ತರ ಮಿಂಚುತ್ತಿತ್ತು. ಬಸವನ ಕಣ್ಣಲ್ಲಿ ನೀರು ತುಂಬಿ ಬಂತು. ಬೆಳಿಗ್ಗೆಯಿಂದ ಬಸವ ಕೆಲಸ ಮಾಡ್ತಿದ್ದ. ಆಕಾಶ ಕೂಡ ತಿಳಿಯಾಗಿತ್ತು. ಆದ್ರೆ ದಿಢೀರಂತ ವಾತಾವರಣ ಬದಲಾಯಿತು. ಕಪ್ಪ ಮೋಡಗಳು ಆವರಿಸಿದ್ವು. ಜೋರು ಗಾಳಿ ಬೀಸೋಕೆ ಶುರುವಾಯಿತು. ನೋಡ್ತಿದ್ದ ಹಾಗೆ ಗುಡುಗು ಸಿಡಿಲು ಶುರುವಾಯಿತು. ಸ್ವಲ್ಪ ಹೊತ್ತಲ್ಲೇ ಮುಸ್ಸಲಧಾರೆ ಮಳೆ ಸುರಿಯೋಕ್ ಶುರುವಾಯಿತು. ಬಸವ ಹೆದರಿಕೊಂಡು ಪಕ್ಕದಲ್ಲೇ ಇದ್ದ ಮರದ ಕೆಳಗೆ ಓಡಿ ಹೋದ. ಮಳೆ ನಿಲ್ಲುತ್ತೆ ಅಂತ ಕಾಯ್ತಾ ನಿಂತ. ಮಳೆ ನಿಲ್ಲಲೇ ಇಲ್ಲ. ಗಂಟೆ ಗಟ್ಟಲೆ ಧಾರಾಕಾರವಾಗಿ ಸುರಿತಾನೇ ಇತ್ತು. ಮಳೆ ಎಷ್ಟಿತ್ತು ಅಂದ್ರೆ ಬಸವನ ಹೊಲ ಪೂರ್ತಿ ನೀರಿನಲ್ಲಿ ಮುಳುಗಿ ಹೋಯ್ತು. ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಎಲ್ಲ ನೀರು ಪಾಲಾಯ್ತು. ಮಳೆ ಸ್ವಲ್ಪ ಕಮ್ಮಿ ಆದ ಮೇಲೆ ಬಸವ ಓಡಿ ಹೋಗಿ ನೋಡ್ದ. ಹೊಲದ ಸ್ಥಿತಿ ನೋಡಿ ಅವನ ಎದೆ ಒಡೆದು ಹೋದ ಹಂಗಾಯ್ತು. ಅಯ್ಯೋ ದೇವ್ರೆ, ನನ್ನ ಸರ್ವಸ್ವನೂ ಹೋಯ್ತಲ್ಲಪ್ಪ. ಇದೇನ್ ಪರೀಕ್ಷೆ ತಂದಿಟ್ಟೆ. ನನ್ನ ಕಷ್ಟ, ನನ್ನ ಕನಸು ಎಲ್ಲ ಮಣ್ಣು ಪಾಲಾಯ್ತಲ್ಲ. ಇತ್ತ ಮನೇಲೂ ಅದೇ ಪರಿಸ್ಥಿತಿ. ಜೋರ್ ಮಳೆಗೆ ಗುಡಿಸ್ಲಿನ ಮಾಡ ಸೋರೋಕೆ ಶುರುವಾಗಿತ್ತು. ಮನೇಲಿ ಇರೋಕೆ ಜಾಗ ಇರ್ಲಿಲ್ಲ. ಅಮ್ಮ, ಇಲ್ ನೋಡು, ನೀರ್ ಬೀಳ್ತಿದೆ. ನನ್ ಹಾಸಿಗೆ ಎಲ್ಲ ಒದ್ದೆ ಆಗ್ತಿದೆ. ಕೆಳಗೂ ನೀರ್ ಬರ್ತಿದೆ ಅಮ್ಮ. ಗೌರಿ, ನೀನು ಮೊದ್ಲು ಮಂಚದ ಮೇಲೆ ಹತ್ತು. ನಾನು ನೀರ್ ಬೀಳೋ ಕಡೆ ಪಾತ್ರೆ ಇಡ್ತೀನಿ. ಸುಮತಿ ನೀರ್ ಬೀಳೋ ಕಡೆ ಬಕೆಟ್ಟು, ಪಾತ್ರೆ ಎಲ್ಲ ಇಟ್ಲು. ಅಯ್ಯೋ, ಈ ಮಳೆ ನಿಲ್ಲೋ ಹಾಗೆ ಕಾಣ್ತಿಲ್ವಲ್ಲ. ಬಸವ ಎಲ್ ಹೋದ್ರೋ ಏನೋ, ಅವ್ರಿಗೇನಾದ್ರೂ ತೊಂದ್ರೆ ಆಯ್ತಾ? ಭಯ ಆಗ್ತಿದೆ. ಅಷ್ಟ್ರಲ್ಲೇ ಬಸವ ಪೂರ್ತಿ ನೆಂದುಕೊಂಡು ಬಾಡಿದ ಮುಖ ಮಾಡ್ಕೊಂಡು ಮನೆಗ್ ಬಂದ. ಏನಾಯ್ತ್ರಿ? ಯಾಕೆ ಹಿಂಗಿದ್ದೀರಾ? ಸುಮತಿ, ಬೆಳೆ ಎಲ್ಲ ಹಾಳಾಯ್ತು ಕಣೆ. ಎಷ್ಟು ನಷ್ಟ ಆಗಿದೆ ಅಂದ್ರೆ ಈಗ ಆ ಗೌಡ್ರ ಸಾಲ ತೀರ್ಸೋಕೆ ಆಗಲ್ಲ, ಮನೆ ಬಾಡಿಗೆ ಕೊಡೋಕ್ಕಾಗಲ್ಲ, ಪಾಪ ಗೌರಿನ ಸ್ಕೂಲ್ಗೂ ಸೇರ್ಸೋಕೆ ಆಗಲ್ಲ. ಬಸವನ ಮಾತು ಕೇಳಿ ಸುಮತಿ ಕುಸಿದು ಹೋದಳು.
ಇಬ್ರು ಒಬ್ರ ಮುಖ ಒಬ್ರು ನೋಡ್ತಾ ನಿಂತಿದ್ರು. ಅಷ್ಟ್ರಲ್ಲೇ ಕಾಲ ಬುಡಕ್ಕೆ ನೀರು ಬರೋಕೆ ಶುರುವಾಯ್ತು. ಇಬ್ರು ಹೋಗಿ ಮಂಚದ ಮೇಲೆ ಕೂತ್ಕೊಂಡ್ರು. ಅಷ್ಟ್ರಲ್ಲೇ ಯಾರೋ ಬಾಗಿಲು ಬಡಿದ್ರು. ಅದು ಮನೆ ಮಾಲೀಕ. ಏ ಬಸವ, ಬಾಗಿಲು ತೆಗಿ. ಬೆಳೆ ಹಾಳಾಯ್ತು ಅಂತ ಸುದ್ದಿ ಬಂತು. ಕಳೆದ 2 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ, ಈಗ ಬೆಳೆನೂ ಹೋಯ್ತು. ಇನ್ ಬಾಡಿಗೆ ಎಲ್ಲಿಂದ ಕೊಡ್ತೀಯಾ? ಸ್ವಾಮಿ, ಕ್ಷಮಿಸ್ಬಿಡಿ. ಈ ಸಲ ಬೆಳೆ ಕೈ ಕೊಡ್ತು. ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ನಾನು ಎಲ್ಲಾದರೂ ಕೂಲಿ ಮಾಡಿ ನಿಮ್ಮ ಸಾಲ ತೀರಿಸ್ತೀನಿ. ಟೈಮೂ ಇಲ್ಲ, ಏನೂ ಇಲ್ಲ. ಈ ಮನೆ ಬಾಡಿಗೆ ಕೇಳೋರು ತುಂಬಾ ಜನ ಇದ್ದಾರೆ. ನೀನೀಗ್ಲೇ ಮನೆ ಖಾಲಿ ಮಾಡು. ಅಯ್ಯೋ ಸ್ವಾಮಿ, ಇಂಥ ಮಳೆಯಲ್ಲಿ ಈ ಪುಟ್ಟ ಮಗುನ ಕಟ್ಕೊಂಡು ಎಲ್ಲಿಗೆ ಹೋಗಲಿ? 1-2 ದಿನ ಟೈಮ್ ಕೊಡಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಕರುಣೆ ತೋರಿಸಿ ಸಾಕಾಯ್ತು. ಈಗಲೇ ಜಾಗ ಖಾಲಿ ಮಾಡಿ ಹೊರಡಿ. ಈಗ ಎಲ್ಲಿಗೆ ಹೋಗೋದು ಸುಮತಿ? ನಮಗ್ಯಾರೂ ದಿಕ್ಕಿಲ್ಲ. ನಡೀರಿ, ದಾರಿಲಿ ಏನಾಗುತ್ತೋ ನೋಡೋಣ. ಮೂವರು ಮಳೆಯಲ್ಲಿ ಒದ್ದೆ ಆಗುತ್ತಾ ಓಡಿ ಹೋಗಿ ಒಂದು ಮರದ ಕೆರೆಗೆ ನಿಂತ್ಕೊಂಡ್ರು. ಆದ್ರೆ ಅಲ್ಲಿ ಕೂಡ ನೀರು ಬೀಳ್ತಿತ್ತು. ಇಲ್ಲಿ ನಿಂತ್ಕೊಂಡ್ರೂ ಪ್ರಯೋಜನ ಇಲ್ಲ ಕಣೆ. ಪಾಪ ಮಗು ಚಳೀಲಿ ನಡುಗ್ತಿದೆ. ಹೌದು ರೀ, ಆದ್ರೆ ಎಲ್ಲಿಗೆ ಹೋಗೋದು? ನೆನ್ಪಾಯ್ತು, ನನ್ನ ಫ್ರೆಂಡ್ ಲಕ್ಷ್ಮಿ ಮನೆ ಇಲ್ಲೇ ಹತ್ರ ಇದೆ. ನಡೀರಿ, ಅಲ್ಲಿಗೆ ಹೋಗೋಣ. ಅವಳು ಖಂಡಿತ ಆಸರೆ ಕೊಡ್ತಾಳೆ. ಇಷ್ಟು ರಾತ್ರಿಲಿ ಹೋದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಗೊತ್ತು ರೀ, ಆದ್ರೆ ಅವಳಿಗೆ ನಮ್ ಕಷ್ಟ ಅರ್ಥ ಆಗತ್ತೆ. ಬನ್ನಿ ಹೋಗೋಣ. ಸುಮತಿ ಮತ್ತು ಬಸವ ನೆಂದ್ಕೊಂಡೇ ಲಕ್ಷ್ಮಿ ಮನೆಗ್ ಹೋದ್ರು. ಲಕ್ಷ್ಮಿ ಬಾಗಿಲ್ ತೆಗೆದು ಇವರ ಸ್ಥಿತಿ ನೋಡಿ ಶಾಕ್ ಆದ್ಲು. ಕೂಡ್ಲೇ ಒಳಗ್ ಕರೆದು ಒರೆಸ್ಕೊಳ್ಳೋಕೆ ಬಟ್ಟೆ ಕೊಟ್ಟು ಬಿಸಿ ಬಿಸಿ ಊಟ ಹಾಕಿದ್ಲು. ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ಮೂವರಿಗೂ ಜೀವ ಬಂತು. ರಾತ್ರಿ ಅಲ್ಲೇ ಮಲಗಿದ್ರು. ಹೊರಗ್ ಬಿರುಗಾಳಿ ಇದ್ರೂ ಆ ಪುಟ್ಟ ಸೂರು ಅವರಿಗೆ ಹೊಸ ಭರವಸೆ ಕೊಟ್ಟಿತ್ತು. ಮರುದಿನ ಬೆಳಿಗ್ಗೆ ಬಸವ ಮತ್ತು ಸುಮತಿ ಮಾತಾಡ್ತಿದ್ರು. ಸುಮತಿ, ನಾವು ಹೀಗೆ ಎಷ್ಟು ದಿನ ಅಂತ ಇವ್ರ ಮನೆಯಲ್ಲಿರೋದು? ಇವರಿಗೂ ನಾವು ಭಾರ ಆಗ್ತೀವಿ. ಆದಷ್ಟು ಬೇಗ ಏನಾದರೂ ದಾರಿ ಹುಡುಕ್ಬೇಕು. ರೀ, ನನ್ಗೂ ಅದೇ ಯೋಚನೆ. ಊರಲ್ಲಿ ಏನಾದ್ರೂ ಕೆಲಸ ಸಿಗ್ತಾ ನೋಡಿ. ಸರಿ, ನಾನೀಗ್ಲೇ ಹೋಗಿ ನೋಡ್ತೀನಿ. ಬಸವ ಕೆಲ್ಸ ಹುರ್ಕೊಂಡು ಊರ ಕಡೆ ಹೋದ. ಮಳೆಯಿಂದಾಗಿ ಊರು ಇನ್ನೂ ಚೇತರಿಸಿಕೊಳ್ತಿತ್ತು. ಅಂಗಡಿಗಳು ಇನ್ನೂ ತೆಗಿತಾ ಇದ್ವು. ಬಸವ ಒಂದ್ ಅಂಗಡಿ ಹತ್ರ ಹೋದ. ಅಣ್ಣ, ಏನಾದರೂ ಕೆಲಸ ಇದ್ರೆ ಕೊಡಿ. ಎಂಥ ಕೆಲಸ ಆದರೂ ಮಾಡ್ತೀನಿ. ಇಲ್ಲಪ್ಪ, ಮಳೆಯಿಂದ ನಮಗೇ ವ್ಯಾಪಾರ ಇಲ್ಲ. ನೀನ್ ಮುಂದಕ್ಕೆ ಹೋಗು. ಬಸವ ಇನ್ನೊಂದು ಅಂಗಡಿ ಹತ್ರ ಹೋದ. ಸ್ವಾಮಿ, ಪಾತ್ರೆ ತೊಳೆಯೋದು, ಮೂಟೆ ಹೊರೋದು ಏನಾದರೂ ಕೆಲಸ ಇದ್ರೆ ಕೊಡಿ. ಇಲ್ಲಪ್ಪ, ಈಗಾಗಲೇ ಹುಡುಗರಿದ್ದಾರೆ, ಬೇರೆ ಕಡೆ ನೋಡ್ಕೊ. ತುಂಬ ಕಷ್ಟ ಇದೆ ಸ್ವಾಮಿ, ದಯವಿಟ್ಟು ಒಂದು ಕೆಲಸ ಕೊಡಿ. ನಿಮಗೆ ಪುಣ್ಯ ಬರುತ್ತೆ. ಇಲ್ಲಪ್ಪ, ಹೇಳ್ತಿಲ್ವಾ, ಇಲ್ಲಿ ಈಗಾಗಲೇ ತುಂಬಾ ಹುಡುಗರಿದ್ದಾರೆ, ಬೇರೆ ಕಡೆ ಕೇಳಿ ಹೋಗು. ಕೆಲಸ ಕೇಳಿ ಕೇಳಿ ಸುಸ್ತಾಯ್ತು. ಬೇರೆ ದಾರಿ ಇಲ್ಲದೆ ಬಸವ ಆ ಜಮೀನ್ದಾರ್ ವೀರಭದ್ರ ಗೌಡ್ರ ಮನೆ ಹತ್ರ ಹೋದ. ನಮಸ್ಕಾರ ಗೌಡ್ರೆ, ಕೆಲಸ ಹುರ್ಕೊಂಡು ಬಂದೆ. 1-2 ದಿನದ ಕೆಲಸ ಅಥವಾ ಸ್ವಲ್ಪ ಸಾಲ ಸಿಕ್ಕಿದ್ರೆ ದೊಡ್ಡ ಉಪಕಾರ ಆಗುತ್ತೆ. ಮಕ್ಕಳು ಮನೆಯಲ್ಲಿ ಉಪವಾಸ ಇದ್ದಾರೆ. ಓಹೋ, ಬನ್ನಿ ಬನ್ನಿ. ಇವರು ನಮ್ಮ ಊರ ದೊಡ್ಡ ರೈತರು. ಈ ಸಲ ಭಾರೀ ಬೆಳೆ ಬೆಳೆದಿದ್ರಂತೆ. ಹೌದು ಗೌಡ್ರೆ, ಬೆಳೆದಿವಿ. ಆದರೆ ಎಲ್ಲ ನೀರು ಪಾಲಾಯ್ತು. ತಮಾಷೆ ಮಾಡಬೇಡಿ ಗೌಡ್ರೆ, ಕಷ್ಟದಲ್ಲಿದ್ದೀನಿ, ಸ್ವಲ್ಪ ಸಹಾಯ ಮಾಡಿ. ಸಹಾಯನಾ? ತಗೋ ಈ 5 ರೂಪಾಯಿ. ಹೋಗಿ ನಿನ್ನ ಹೆಂಡತಿಗೆ ಏನಾದ್ರೂ ತಿನ್ನಿಸು. ನಿಮ್ತರ ಸೋಮಾರಿಗಳಿಗೆ ದೊಡ್ಡ ದೊಡ್ಡ ಮಾತು ಯಾಕೆ? ನಿಮಗೆ ಕಷ್ಟಪಡೋಕೆ ಆಗಲ್ಲ, ಬುದ್ಧಿನೂ ಇಲ್ಲ. ಬರೀ ಭಿಕಾರಿಗಳ ತರ ಕೈ ಚಾಚೋದು ಗೊತ್ತು. ನಿಮ್ಮಂತವರು ಸಮಾಜಕ್ಕೆ ಭಾರ. ಗೌಡ್ರು ಮತ್ತು ಅವರ ಆಳುಗಳು ಜೋರಾಗಿ ನಕ್ರು. ಅಲ್ಲಿ ಬಸವನಿಗೆ ತುಂಬಾ ಅವಮಾನ ಆಯ್ತು. ಅವನು ಆ 5 ರೂಪಾಯಿನ ಮುಟ್ಟದೆ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಬಂದ್ಬಿಟ್ಟ.
ಮನೆಗ್ ಬಂದಾಗ ಸುಮತಿ ಹೀಗೆ ಕೇಳಿದ್ಲು. ಏನಾಯ್ತು ರೀ? ಕೆಲ್ಸ ಸಿಕ್ತಾ? ಆ ಗೌಡ್ರ ಮನೆಗೆ ಹೋಗಿದ್ದೆ ಸುಮತಿ. ಸಹಾಯ ಕೇಳಿದ್ರೆ ಭಿಕ್ಷೆ ಕೊಟ್ಟ ಹಾಗೆ 5 ರೂಪಾಯಿ ಕೊಟ್ರು. ಎಲ್ರೂ ಸೇರಿ ನನ್ನ ನೋಡಿ ನಕ್ರು. ತುಂಬ ಅವಮಾನ ಮಾಡಿದ್ರು ಸುಮತಿ. ನಾನ್ ಮನುಷ್ಯನೇ ಅಲ್ವಾ ಸುಮತಿ? ಯಾಕೆ ಜನ ಹೀಗ್ ಮಾಡ್ತಾರೆ? ಬೇಜಾರ್ ಮಾಡ್ಕೋಬೇಡಿ. ನೀವು ಪ್ರಯತ್ನ ಪಟ್ಟಿದ್ದೀರಾ ಅಂತ ನಂಗೆ ಗೊತ್ತು. ಮೊದ್ಲು ಬಟ್ಟೆ ಬದಲಿಸಿ ನಾಳೆ ನೋಡೋಣ. ಅವತ್ತು ರಾತ್ರಿ ಬಸವನಿಗೆ ಊಟ ಸೇರ್ಲಿಲ್ಲ. ಮರುದಿನ ಮಳೆ ನಿಂತಿತ್ತು. ಬಸವ ಮತ್ತೆ ಕೆಲಸ ಹುಡ್ಕೊಂಡ್ ಹೊರಟ. ಒಂದು ಟೀ ಅಂಗಡಿ ಹತ್ರ ನಿಂತ. ಅಣ್ಣ, ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ಹೇಳಿ. ಕೆಲ್ಸ ಇದೆ, ಆದ್ರೆ ಕೂಲಿ ಕಮ್ಮಿ ಕೊಡ್ತಾರೆ. ಎಷ್ಟಾದ್ರೂ ಪರವಾಗಿಲ್ಲ ಅಣ್ಣ, ಕೆಲಸ ಸಿಕ್ಕಿದ್ರೆ ಸಾಕು. ಹೇಳಿ ಅಣ್ಣ, ಏನ್ ಕೆಲಸ? ಸರಿ, ನನ್ನ ಫ್ರೆಂಡ್ ಗೋದಾಮಿನಲ್ಲಿ ಮೂಟೆ ಇಳಿಸ್ಬೇಕು. ಹೋಗು. ಇದನ್ನ ಕೇಳಿ ಬಸವ ಖುಷಿಯಿಂದ ಅಲ್ಲಿಗೆ ಹೋದ. ಅಲ್ಲಿ ಲಾರಿಯಿಂದ ದೊಡ್ಡ ದೊಡ್ಡ ಮೂಟೆ ಇಡಿಸೋ ಕೆಲ್ಸ ಇತ್ತು. ಯಾರಪ್ಪ ನೀನು? ನನ್ನ ಹೆಸರು ಬಸವ ಅಂತ ಸರ್. ಟೀ ಅಂಗಡಿ ಅಣ್ಣ ಅವ್ರು ಕಳಿಸಿದ್ರು. ಸರಿ, ಈ ಲಾರಿ ಖಾಲಿ ಮಾಡು. 3 ಗಂಟೆ ಕೆಲಸ, 300 ರೂಪಾಯಿ ಕೊಡ್ತೀನಿ. ಸಾರ್, ಮೂಟೆ ಭಾರ ಇದೆ, ಒಬ್ನೇ ಮಾಡೋದು ಕಷ್ಟ. ಕೆಲಸ ಮಾಡೋದಿದ್ರೆ ಮಾಡು, ಇಲ್ದಿದ್ರೆ ಜಾಗ ಖಾಲಿ ಮಾಡು. ಬಸವ ಬೆವರಿಳಿಸಿ ಕಷ್ಟಪಟ್ಟು ಎಲ್ಲ ಮೂಟೆಗಳನ್ನ ಗೋದಾಮಿಗೆ ಸಾಗಿಸಿದ. ಸಾರ್, ಕೆಲಸ ಆಯ್ತು, ಕೂಲಿ ಕೊಡಿ. ಕೆಲಸ ಏನೋ ಮಾಡಿದೆ, ಆದ್ರೆ 2 ಮೂಟೆ ಹಡ್ದು ಹೋಗಿದೆ. ಅದ್ರ ದುಡ್ಡು ಮುಡ್ಕೊಂಡು ಈ 80 ರೂಪಾಯಿ ತಗೋ. ಇದೇನ್ ಸಾರ್ ಅನ್ಯಾಯ? ಮೂಟೆ ಹಳೇದಾಗಿತ್ತು, ನಂದೇನ್ ತಪ್ಪು? ಪ್ರಾಣ ಕೊಟ್ಟು ಕೆಲಸ ಮಾಡಿದೀನಿ. ಬಡವರ ಕೆಲಸ ಅಂದ್ರೆ ತಪ್ಪೇ ಕಣಯ್ಯ. ಬೇಕಿದ್ರೆ ತಗೋ, ಇಲ್ಲ ಅಂದ್ರೆ ಹೋಗು. ಆ ದಿನ ಬಸವನಿಗೆ ಬಡವರ ಬೆವರಿನ ಬೆಲೆ ಏನು ಅನ್ನೋದು ಅರಿವಾಯ್ತು. ಬೇಜಾರಲ್ಲಿ ಆ 80 ರೂಪಾಯಿ ತಗೊಂಡು ಮನೆ ಕಡೆಗೆ ಬರ್ತಿದ್ದ. ಅಯ್ಯೋ, ಈಗೇನ್ ಮಾಡೋದು? ಯಾವ ಕೆಲಸವೂ ಸಿಕ್ತಿಲ್ಲ. ಸಿಕ್ಕಿದ ಕೆಲಸ ಕೂಡ ಕೈ ತಪ್ತಾ ಇದೆ. ಮನೆಯಲ್ಲೇ ಹೆಂಡತಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾಳೆ. ದೇವ್ರೆ, ಏನಾದರೂ ಒಂದೇ ಒಂದು ದಾರಿ ತೋರಿಸಪ್ಪ. ಇವತ್ತು ಬಸವ ತುಂಬ ಕಷ್ಟದಲ್ಲಿದ್ದಾನೆ. ಆದ್ರೆ ನಾಳೆ ಅವನ ಬದುಕಿಗೆ ಹೊಸ ದೀಪ ಬೆಳಗೋದು ಇದೆ. ಆ ದೀಪ ಯಾರದು, ಹೇಗೆ ಬರೋದು, ಮುಂದೇನಾಗುತ್ತೆ ಅಂತ ನಿಮ್ಗೆ ಕುತೂಹಲ ಇದ್ರೆ ಮತ್ತು ಪಾರ್ಟ್ 2 ಬೇಕು ಅಂದ್ರೆ ಕೆಳಗೆ ಕಮೆಂಟ್ ಮಾಡಿ. ಪಾರ್ಟ್ 2 ಹಾಗೂ ನಮ್ಮ ಟೂನ್ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅವನ ಜೀವನಕ್ಕೆ ಯಾರು ಬೆಳಕು ತರ್ತಾರೆ, ಅದು ಪಾರ್ಟ್ 2 ನಲ್ಲಿ ಮಾತ್ರ ಗೊತ್ತಾಗುತ್ತದೆ. ಧನ್ಯವಾದಗಳು.